ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಮಗ ಮತ್ತು ಸೊಸೆ ಹುಷಾರಿಲ್ಲದ ವಯಸ್ಸಾದ ಅತ್ತೆಯನ್ನು ಮಧ್ಯರಾತ್ರಿ ಹೈವೇಯಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ರು. ನಂತರ ದೇವರು ಕೊಟ್ಟ ತೀರ್ಪನ್ನು ನೋಡಿ ಅವರೆಲ್ಲ ಶಾಕ್ ಆಗಿದ್ರು. ಗೋಪಾಲ್ ಮತ್ತು ಶಾರದಮ್ಮನ ಮಗ ವಿಜಯ್. ಗೋಪಾಲ್ ಅವರು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ಹಳ್ಳಿಯವರೆಲ್ಲ ಆತನನ್ನು ತುಂಬಾ ಗೌರವಿಸ್ತಾ ಇದ್ರು. ಗೋಪಾಲ್ ಅವರು ಯಾವಾಗಲೂ ಹೇಳ್ತಾ ಇದ್ರು, ದುಡ್ಡಿಗಿಂತ ಸಂಸ್ಕಾರವೇ ಮುಖ್ಯ ಅಂತ. ಅವರದ್ದು ತುಂಬಾ ಸುಂದರವಾದ ಸಂಸಾರವಾಗಿತ್ತು. ಆ ಸುಂದರವಾದ ಸಂಸಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಆಘಾತ ಎದುರಾಗಿತ್ತು. ಗೋಪಾಲ್ ಅವರಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತವಾಗಿತ್ತು. ಕುಟುಂಬದವರೆಲ್ಲ ಸೇರಿ ಅವರನ್ನು ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ಅವರು ಬದುಕಿ ಉಳಿಯಲಿಲ್ಲ. ಆ ದಿನದ ನಂತರ ಶಾರದಮ್ಮನವರ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಶಾರದಮ್ಮ ಅವರ ಜೀವನಕ್ಕೆ ಈಗ ಅವರ ಮಗ ವಿಜಯ್ ಆಧಾರವಾಗಿದ್ದ. ವಿಜಯ್ ಈಗ ಕಾಲೇಜಿನಲ್ಲಿ ಓದ್ತಾ ಇದ್ದ. ಈಗ ಅವರ ಮನೆಯ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪರಿಸ್ಥಿತಿಗಳ ಕಾರಣದಿಂದ ತಮ್ಮ ಮಗನ ವಿದ್ಯಾಭ್ಯಾಸ ಕುಂಠಿತವಾಗದಂತೆ ನೋಡ್ತಾ ಇದ್ರು ಶಾರದಮ್ಮನವರು. ಅವರು ತಮ್ಮ ಬಳಿ ಇದ್ದ ಎಲ್ಲ ಒಡವೆಗಳನ್ನು ಮಾರಾಟ ಮಾಡಿಬಿಟ್ಟಿದ್ರು. ಈಗ ಅವರು ಬೇರೆಯವರ ಬಟ್ಟೆಗಳನ್ನು ಸಹ ಹೊಲಿತಾ ಇದ್ರು. ಆದರೆ ಅವರು ತಮ್ಮ ಮಗನಿಗೆ ಯಾವುದೇ ವಿಷಯದಲ್ಲೂ ಕಡಿಮೆ ಮಾಡಲಿಲ್ಲ. ಕೆಲವು ವರ್ಷಗಳ ನಂತರ ವಿಜಯ್ಗೆ ಒಂದು ಕಂಪನಿಯಲ್ಲಿ ಉದ್ಯೋಗ ಕೂಡ ಸಿಗುತ್ತೆ. ಆ ದಿನ ಶಾರದಮ್ಮ ಅವರು ತುಂಬಾ ಸಂತೋಷವಾಗಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ಈಗ ಜೀವನದ ಎಲ್ಲ ಕಷ್ಟಗಳು ತೀರಿ ಹೋಗ್ತವೆ, ಇನ್ನು ಮೇಲೆ ನಮಗೆ ಒಳ್ಳೆಯ ದಿನಗಳು ಬರ್ತವೆ ಅಂತ. ವಿಜಯ್ ಸುಮಾನ ಪ್ರೀತಿಸಿ ಮದುವೆ ಮಾಡಿಕೊಳ್ತಾನೆ. ಮೊದಲು ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಸುಮಾ ಅತ್ತೆಯ ಜೊತೆ ತುಂಬಾ ಪ್ರೀತಿಯಿಂದ ಮಾತನಾಡ್ತಾ ಇದ್ಲು. ಶಾರದಮ್ಮ ಕೂಡ ಸುಮಾಳನ್ನು ತನ್ನ ಸ್ವಂತ ಮಗಳ ರೀತಿಯೇ ಭಾವಿಸಿದ್ರು. ಆದರೆ ಈ ಸಂತೋಷ ತುಂಬಾ ದಿನ ಉಳಿಯಲಿಲ್ಲ. ಸಮಯ ಕಳೆಯುತ್ತಿದ್ದ ಹಾಗೆ ಮನೆಯ ವಾತಾವರಣ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಸುಮಾಗೆ ತನ್ನ ಅತ್ತೆ ಮನೆಯಲ್ಲಿ ಇರುವುದು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಅವಳಿಗೆ ಅನ್ನಿಸ್ತಾ ಇತ್ತು, ವಯಸ್ಸಾದ ಅತ್ತೆ ನಮ್ಮ ಮನೆಯಲ್ಲಿ ನಮ್ಮೆಲ್ಲರಿಗೂ ಭಾರವಾಗಿದ್ದಾರೆ ಅಂತ. ಅವಳು ಯಾವಾಗಲೂ ತನ್ನ ಗಂಡನಿಗೆ ಹೇಳ್ತಾ ಇದ್ಲು, ನಿನ್ನ ಅಮ್ಮನ ಔಷಧಿಗಳಿಗೆ ಪ್ರತಿ ತಿಂಗಳು ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ಮೊದಲು ವಿಜಯ್ ಈ ಮಾತುಗಳನ್ನು ಕಿವಿ ಮೇಲೆ ಹಾಕೊಳ್ತಾ ಇರಲಿಲ್ಲ. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಹೆಂಡತಿಯ ಈ ಮಾತುಗಳು ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿದ್ವು. ಅವನು ಕೂಡ ಯೋಚಿಸ್ತಾ ಇದ್ದ, ಅಮ್ಮನಿಗಾಗಿ ನಾನು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ. ವಿಜಯ್ ಈಗ ಪ್ರತಿಯೊಂದು ಸಣ್ಣ ಪುಟ್ಟ ಮಾತುಗಳಿಗೂ ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದ. ಅವರ ಮೇಲೆ ಕೂಗಾಡ್ತಾ ಇದ್ದ. ಶಾರದಮ್ಮನಿಗೆ ಎಲ್ಲವೂ ಅರ್ಥವಾಗ್ತಾ ಇತ್ತು. ಆದರೆ ಆಕೆ ತನ್ನ ಮಗನಿಗೆ ಏನೂ ಹೇಳ್ತಾ ಇರಲಿಲ್ಲ. ಅವರಿಗೆ ಅನ್ನಿಸ್ತಾ ಇತ್ತು, ಸಮಯ ಕಳೆದ ಹಾಗೆ ಎಲ್ಲ ಸರಿ ಹೋಗಬಹುದು ಅಂತ. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿಗಳು ಇನ್ನೂ ಹದಗೆಡೋದಕ್ಕೆ ಶುರುವಾಗಿದ್ವು. ಆ ದಿನ ಶಾರದಮ್ಮನಿಗೆ ತುಂಬಾ ಜಾಸ್ತಿ ಜ್ವರ ಬಂದಿತ್ತು. ಅವರು ಜ್ವರದಿಂದ ನಡುಗ್ತಾ ಇದ್ರು. ಅವರಿಗೆ ಎದ್ದು ಕುಳಿತುಕೊಳ್ಳಲು ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಅವರು ತಮ್ಮ ಮಗನನ್ನು ಕರೆದು ಹೇಳ್ತಾರೆ, ಮಗ, ನಿನಗೆ ಸಮಯವಿದ್ದರೆ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗು. ನನಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇದೆ, ತುಂಬಾ ಜಾಸ್ತಿ ಸುಸ್ತು ಕೂಡ ಆಗ್ತಾ ಇದೆ ಅಂತ ಹೇಳ್ತಾರೆ. ವಿಜಯ್ ಏನನ್ನಾದರೂ ಹೇಳುವ ಮೊದಲೇ ಸುಮಾ ಹೇಳಿದ್ಲು, ಪ್ರತಿ ಬಾರಿಯೂ ಡಾಕ್ಟರ್ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಯ ರೆಸ್ಟ್ ತೆಗೆದುಕೊಂಡರೆ ತಾನಾಗಿಯೇ ಎಲ್ಲವೂ ಸರಿ ಹೋಗುತ್ತೆ ಬಿಡಿ ಅಂತ ಹೇಳ್ತಾಳೆ. ವಿಜಯ್ ಈಗ ಸುಮ್ಮನಾಗ್ಬಿಟ್ಟಿದ್ದ. ನನ್ನ ಹೆಂಡತಿ ಹೇಳ್ತಾ ಇರೋದು ಸರಿಯಾಗಿದೆ ಅಂತ. ಶಾರದಮ್ಮ ಕೂಡ ಏನೂ ಹೇಳಲಿಲ್ಲ. ಅವರು ಸೈಲೆಂಟ್ ಆಗಿ ತಮ್ಮ ರೂಮಿನಲ್ಲಿ ಮಲಗಿಕೊಂಡಿದ್ರು. ಆದರೆ ಜ್ವರ ಕಡಿಮೆಯಾಗುವ ಬದಲು ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಈಗ ಅವರಿಂದ ಎದ್ದು ನೀರು ಕುಡಿಯಲು ಸಹ ಆಗ್ತಾ ಇರಲಿಲ್ಲ. ಸುಮಾ ಗಂಡನಿಗೆ ಅತ್ತೆಯ ವಿರುದ್ಧ ಪ್ರತಿದಿನ ಹೇಳ್ತಾ ಇದ್ಲು. ಅವಳು ಪ್ರತಿ ಬಾರಿಯೂ ಪ್ರತಿದಿನವೂ ಇದೇ ಮಾತುಗಳನ್ನೇ ಹೇಳ್ತಾ ಇದ್ಲು. ಅವರಿಗೆ ಯಾವಾಗಲೂ ಡಾಕ್ಟರ್, ಆಸ್ಪತ್ರೆ, ಚಿಕಿತ್ಸೆ ಅಂತ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ರೆ ನಮ್ಮ ಎಲ್ಲ ಸಂಪಾದನೆ ಆಸ್ಪತ್ರೆಯ ಪಾಲಾಗ್ಬಿಡುತ್ತೆ, ನಮ್ಮ ಎಲ್ಲ ಸಂಪಾದನೆ ಮೆಡಿಕಲ್ ಸ್ಟೋರ್ ಅವರ ಪಾಲಾಗುತ್ತೆ ಅಂತ ಹೇಳ್ತಾ ಇದ್ಲು. ಹೆಂಡತಿಯ ಈ ಮಾತುಗಳನ್ನು ಕೇಳಿ ಈಗ ವಿಜಯ್ಗೂ ಕೂಡ ಅನ್ನಿಸ್ತಾ ಇತ್ತು, ನನ್ನ ಹೆಂಡತಿ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ಅಂತ. ಆ ರಾತ್ರಿ ಸುಮಾ ಹೇಳ್ತಾಳೆ, ರೀ, ನನ್ನ ಮಾತು ಕೇಳಿ, ಇವರನ್ನು ಯಾವುದಾದರೂ ಆಸ್ಪತ್ರೆಯ ಬಳಿ ಬಿಟ್ಟು ಬರೋಣ. ಅಲ್ಲಿ ಯಾರಾದರೂ ಒಬ್ಬರು ಖಂಡಿತ ಇವರಿಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳ್ತಾಳೆ. ವಿಜಯ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ. ಅವನ ಮನಸ್ಸಿನಲ್ಲಿ ತನ್ನ ತಾಯಿಯ ಎಲ್ಲ ತ್ಯಾಗಗಳು, ಆಕೆ ತನಗಾಗಿ ಮಾಡಿದ ಎಲ್ಲ ಕೆಲಸಗಳು ನೆನಪಾಗ್ತಾ ಇದ್ವು. ಆದರೆ ಅವನಿಗೆ ಈಗ ಭಯ ಮತ್ತು ದುರಾಸೆ ಎರಡು ತುಂಬಿಕೊಂಡಿತ್ತು. ಸ್ವಲ್ಪ ಸಮಯದ ನಂತರ ಅವನು ಏನನ್ನೋ ತೀರ್ಮಾನ ಮಾಡಿಕೊಂಡು ಎದ್ದು ನಿಂತುಕೊಂಡಿದ್ದ.
ಮಗ ಮತ್ತು ಸೊಸೆ ಇಬ್ಬರು ಸೇರಿಕೊಂಡು ಶಾರದಮ್ಮನನ್ನು ಎಬ್ಬಿಸಿ ಕರೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸ್ತಾರೆ. ಅಮ್ಮನಿಗೆ ಅನ್ನಿಸ್ತಾ ಇತ್ತು, ಮಗ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಆ ಕಾರು ಈಗ ರೈಲ್ವೆ ಸ್ಟೇಷನ್ ಬಳಿ ಹೋಗ್ತಾ ಇತ್ತು. ರಾತ್ರಿ ತುಂಬಾ ಗಾಢವಾಗಿತ್ತು. ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿದ್ವು. ಸ್ವಲ್ಪ ಸಮಯದ ನಂತರ ಅವರ ಕಾರು ಯಾರೂ ಇಲ್ಲದಂತಹ ಒಂದು ಕಡೆ ನಿಂತಿತ್ತು. ವಿಜಯ್ ತನ್ನ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ನೀವು ಸ್ವಲ್ಪ ಸಮಯ ಇಲ್ಲೇ ಕುಳಿತುಕೊಂಡಿರಿ, ನಾನು ಈಗಲೇ ಹೀಗೆ ಹೋಗಿ ಹೀಗೆ ವಾಪಸ್ ಬಂದು ಬಿಡ್ತೀನಿ ಅಂತ. ತುಂಬಾ ಸುಸ್ತಾಗಿದ್ದ ಶಾರದಮ್ಮ ಅಲ್ಲೇ ರಸ್ತೆಯ ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತುಕೊಳ್ತಾರೆ. ಅವರು ಊಹೆ ಕೂಡ ಮಾಡಿರಲಿಲ್ಲ, ನನ್ನ ಮುದ್ದಿನ ಮಗ ನನ್ನನ್ನು ಈ ರೀತಿ ಇಲ್ಲಿ ಬಿಟ್ಟು ಹೊರಟೋಗ್ತಾ ಇದ್ದಾನೆ ಅಂತ. ಕೆಲವೇ ಸೆಕೆಂಡುಗಳಲ್ಲಿ ಕಾರು ಅಲ್ಲಿಂದ ಮುಂದೆ ಹೊರಟೋಗಿತ್ತು. ಆಕೆ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಆ ಕಾರು ಕಣ್ಮರೆಯಾಗಿಬಿಟ್ಟಿತ್ತು. ಆ ಹೈವೇಯಲ್ಲಿ ತುಂಬಾ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಸುತ್ತಮುತ್ತಲೂ ಯಾವ ಮನುಷ್ಯರು ಸಹ ಕಾಣಿಸ್ತಾನೆ ಇರಲಿಲ್ಲ. ವಯಸ್ಸಾದ ಹುಷಾರಿಲ್ಲದ ಶಾರದಮ್ಮ ಆ ರಸ್ತೆಯ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು. ಅವರ ಕಣ್ಣಿಂದ ಕಣ್ಣೀರು ತಾನಾಗಿಯೇ ಬರ್ತಾ ಇತ್ತು. ಅವರು ಈಗ ಆಕಾಶವನ್ನು ನೋಡುತ್ತಾ ಕೈ ಚಾಚಿ ಆ ದೇವರನ್ನು ಕೇಳ್ಕೊಳ್ತಾರೆ, ದೇವರೇ, ನಿಜವಾಗಿಯೂ ನನ್ನ ಮಗ ನನ್ನನ್ನು ಇಲ್ಲಿ ಬಿಟ್ಟು ಹೊರಟು ಹೋಗಿದ್ದಾನ ಅಂತ. ಇದ್ದಕ್ಕಿದ್ದ ಹಾಗೆ ಆಕೆಯ ಕಣ್ಣುಗಳು ಮಂಜಾಗಿದ್ವು. ವಿಪರೀತವಾದ ಜ್ವರದಿಂದ ಆಕೆ ನಡುಗುತ್ತಾ ಅಲ್ಲೇ ಆ ರಸ್ತೆಯಲ್ಲೇ ಮಲಗಿಕೊಂಡಿದ್ರು. ಎಷ್ಟೊತ್ತಾದರೂ ಅಲ್ಲಿಗೆ ಮಗ ಮಾತ್ರ ಬರಲೇ ಇಲ್ಲ. ಆಗಾಗ ಕೆಲವೊಂದು ಗಾಡಿಗಳ ಬೆಳಕು ಕಾಣಿಸ್ತಾ ಇತ್ತು. ಅಷ್ಟು ಬಿಟ್ಟರೆ ಅಲ್ಲಿ ಯಾವ ಮನುಷ್ಯನೂ ಬರಲಿಲ್ಲ. ಆಕೆಗೆ ಈಗಲೂ ನಂಬಿಕೆ ಬರಲಿಲ್ಲ, ನನ್ನ ಮುದ್ದಿನ ಮಗ ನನ್ನನ್ನು ಈ ಸ್ಥಿತಿಯಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾನ ಅಂತ. ಆಕೆಯ ಹೃದಯ ಪದೇ ಪದೇ ಅದೇ ಮಾತುಗಳನ್ನು ನೆನೆಸಿಕೊಳ್ತಾ ಇತ್ತು. ವಿಜಯ್ ಹೇಳ್ತಾ ಇದ್ದ, ಅಮ್ಮ, ಸ್ವಲ್ಪ ಸಮಯ ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ ಅಂತ. ಆ ತಾಯಿ ಅಂದುಕೊಳ್ತಾ ಇದ್ಲು, ನನ್ನ ಮಗ ವಾಪಸ್ ಬರಬಹುದು, ಅವನಿಗೆ ತನ್ನ ತಪ್ಪಿನ ಅರಿವಾಗಿರಬಹುದು ಅಂತ. ಆದರೆ ಸಮಯ ಕಳೀತಾ ಇತ್ತು. ಅವರ ವಿಶ್ವಾಸ ಕುಂಠಿತವಾಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲೇ ಆಕೆಗೆ ತುಂಬಾ ಸುಸ್ತಾಗಿ ಅಲ್ಲೇ ರೋಡ್ ಮೇಲೆ ಹಾಗೆಯೇ ಮಲಗಿಬಿಟ್ಟಿದ್ರು. ಜ್ವರದಿಂದ ಆಕೆಯ ಮೈಯಲ್ಲಿ ಈಗ ಸ್ವಲ್ಪ ಕೂಡ ಶಕ್ತಿ ಇರಲಿಲ್ಲ. ಆಗಲೇ ಆ ರಸ್ತೆಯಲ್ಲಿ ಒಂದು ಬಿಳಿಯ ಕಾರು ನಿಧಾನವಾಗಿ ಹೋಗ್ತಾ ಇತ್ತು. ಕಾರಿನ ಒಳಗಡೆ ಕುಳಿತುಕೊಂಡಿದ್ದ ಆ ವ್ಯಕ್ತಿ, ಅವರು ಆ ಜಿಲ್ಲೆಯ ಕಲೆಕ್ಟರ್ ಶಂಕರ್ ಪ್ರಸಾದ್ ಅವರು. ಮೀಟಿಂಗ್ ಮುಗಿಸಿಕೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ರು ಶಂಕರ್ ಅವರು. ಆ ಸಮಯದಲ್ಲಿ ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿದ್ವು. ಶಂಕರ್ ಅವರು ಕಿಟಕಿಯಿಂದ ರಸ್ತೆಗಳನ್ನು ನೋಡುತ್ತಾ ಕುಳಿತುಕೊಂಡಿದ್ರು. ಆಗಲೇ ಶಂಕರ್ ಅವರು ನೋಡ್ತಾರೆ, ರಸ್ತೆಯಲ್ಲಿ ಯಾರೋ ಬಿದ್ದಿರೋದನ್ನ. ಶಂಕರ್ ಅವರು ಡ್ರೈವರ್ಗೆ ಹೇಳ್ತಾರೆ, ತಕ್ಷಣ ಗಾಡಿ ನಿಲ್ಲಿಸಿ. ಗಾಡಿ ನಿಂತ ತಕ್ಷಣ ಶಂಕರ್ ಅವರು ಕೆಳಗೆ ಇಳಿದು ಆಕೆಯ ಬಳಿ ಹೋಗಿ ನೋಡ್ತಾರೆ. ಆ ಮಹಿಳೆ ಇನ್ನೂ ಜೀವಂತವಾಗಿದ್ಲು. ಆಕೆಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು. ಆ ವಯಸ್ಸಾದ ಮಹಿಳೆಯನ್ನು ಎಬ್ಬಿಸಲು ಪ್ರಯತ್ನ ಪಡ್ತಾರೆ ಶಂಕರ್ ಅವರು. ಶಾರದಮ್ಮ ಕಣ್ಣು ಮುಚ್ಚಿಕೊಂಡೇ ನೀರು ನೀರು ಅಂತ ಕನವರಿಸ್ತಾ ಇದ್ರು. ಶಂಕರ್ ತಕ್ಷಣ ತನ್ನ ಕಾರಿನಿಂದ ನೀರನ್ನು ತರಿಸಿ ಆಕೆಗೆ ನೀರು ಕುಡಿಸ್ತಾನೆ. ನಂತರ ಶಾರದಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಶಾರದಮ್ಮನನ್ನು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿಕೊಂಡ ಡಾಕ್ಟರ್ ಆಕೆಯನ್ನು ಚೆಕ್ ಮಾಡ್ತಾ ಇದ್ರು. ಡಾಕ್ಟರ್ ಹೇಳಿದ್ರು, ಸಮಯಕ್ಕೆ ಸರಿಯಾಗಿ ಈಕೆಯನ್ನು ಕರೆದುಕೊಂಡು ಬಂದಿದ್ದೀರಾ, ಇಲ್ಲದಿದ್ರೆ ಇವರನ್ನು ಉಳಿಸುವುದು ತುಂಬಾ ಕಷ್ಟವಾಗ್ತಿತ್ತು. ಶಂಕರ್ ಅವರು ಅಲ್ಲೇ ನಿಂತುಕೊಂಡಿದ್ರು. ಅವರ ಮನಸ್ಸಿನಲ್ಲಿ ಪದೇ ಪದೇ ಒಂದೇ ಯೋಚನೆ ಬರ್ತಾ ಇತ್ತು, ಇಷ್ಟೊಂದು ಮಧ್ಯರಾತ್ರಿ ಹೈವೇಯಲ್ಲಿ ಇಷ್ಟು ವಯಸ್ಸಾದ ಮಹಿಳೆ ಎಲ್ಲಿಂದ ಹೇಗೆ ಬಂದರು ಅಂತ. ಸ್ವಲ್ಪ ಸಮಯದ ನಂತರ ಶಾರದಮ್ಮನಿಗೆ ಪ್ರಜ್ಞೆ ಬಂದಾಗ ಶಂಕರ್ ಆಕೆಯ ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಶಂಕರ್ ಅವರು ಕೇಳ್ತಾರೆ, ಅಮ್ಮ, ನೀವು ಆ ರೋಡಿನ ಬಳಿ ಹೇಗೆ, ಎಲ್ಲಿಂದ ಬಂದ್ರಿ? ಶಾರದಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆಕೆಯು ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ರು. ನಂತರ ಅವರು ಬಿಕ್ಕಳಿಸುತ್ತಾ ಹೇಳಿದ್ರು, ನನ್ನ ಮಗ ನನ್ನನ್ನು ಇಲ್ಲಿ ಬಿಟ್ಟು ಹೊರಟು ಹೋದ. ಆ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ಆಕೆಯ ಧ್ವನಿಯಲ್ಲಿ ತುಂಬಾ ದುಃಖ ಮತ್ತು ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಶಂಕರ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಶಂಕರ್ಗೆ ಈ ಮಾತುಗಳನ್ನು ನಂಬಲು ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾರಾದರೂ ಮಗ ತನ್ನ ಹೆತ್ತ ತಾಯಿಯನ್ನು ಈ ರೀತಿ ಬಿಟ್ಟು ಹೋಗ್ತಾರಾ ಅಂತ. ಶಂಕರ್ ಈಗ ಶಾರದಮ್ಮನ ಬಳಿ ಕೇಳ್ತಾರೆ, ಇಷ್ಟಕ್ಕೂ ಏನಾಯ್ತಮ್ಮ? ಶಾರದಮ್ಮ ಹೇಳೋಕೆ ಶುರು ಮಾಡಿದ್ರು, ಆಕೆಗೆ ಹುಷಾರಿಲ್ಲದೆ ಇದ್ದಿದ್ದು, ಆಕೆಯ ಚಿಕಿತ್ಸೆಗಾಗಿ ಖರ್ಚು ಮಾಡಲು ಸೊಸೆಗೆ ಇಷ್ಟವಿಲ್ಲದೆ, ಮತ್ತು ಮಗ ಮಧ್ಯರಾತ್ರಿ ತನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಬಂದು ಈ ರಸ್ತೆಯಲ್ಲಿ ಬಿಟ್ಟು ಹೋದದ್ದು ಎಲ್ಲವನ್ನೂ ಆಕೆ ವಿವರಿಸುತ್ತಾರೆ. ಈ ಮಾತುಗಳನ್ನು ಕೇಳಿ ಶಂಕರ್ಗೆ ತುಂಬಾ ಕೋಪ ಬಂದಿತ್ತು. ಶಂಕರ್ಗೆ ಈಗ ತನ್ನ ಅಮ್ಮನ ನೆನಪು ಬಂದಿತ್ತು. ಶಂಕರ್ ಅವರ ಅಮ್ಮ ತುಂಬಾ ವರ್ಷದ ಮೊದಲೇ ಆಕೆ ಕಣ್ಮುಚ್ಚಿದ್ರು. ಶಂಕರ್ಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ತಾಯಿಯ ಪ್ರೀತಿಗಿಂತ ದೊಡ್ಡ ಆಸ್ತಿ ಯಾವುದೂ ಇರೋದಿಲ್ಲ.
ಆಕೆಗಿಂತ ದೊಡ್ಡ ಆಧಾರ ಎಲ್ಲೂ ಸಿಗೋದಿಲ್ಲ ಅಂತ. ಈ ದಿನ ಶಂಕರ್ನ ಎದುರುಗಡೆ ಒಬ್ಬ ತಾಯಿ ಮಲಗಿದ್ರು. ಆಕೆಯ ಮಗ ಆ ತಾಯಿಯನ್ನು ಬೇಡ ಅಂದುಕೊಂಡು ಬಿಟ್ಟು ಹೊರಟು ಹೋಗಿದ್ದ. ಶಂಕರ್ ಈಗ ಅವರ ಕೈಯನ್ನು ಹಿಡಿದುಕೊಂಡು ಹೇಳ್ತಾನೆ, ಅಮ್ಮ, ಇನ್ನು ಮುಂದೆ ನಿಮಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಪೂರ್ತಿಯಾಗಿ ವಾಸಿಯಾಗುವವರೆಗೂ ನಿಮ್ಮ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ. ಶಾರದಮ್ಮ ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ಇದ್ರು. ಅವರಿಗೆ ಅರ್ಥವಾಗ್ಲಿಲ್ಲ, ಈ ವ್ಯಕ್ತಿ ನನಗಾಗಿ ಇಷ್ಟೊಂದು ಯಾಕೆ ಮಾಡ್ತಿದ್ದಾರೆ ಅಂತ. ಶಾರದಮ್ಮ ಕಣ್ಣೀರು ಹಾಕ್ತಾ ಹೇಳಿದ್ರು, ಮಗ, ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ, ನೀನು ಯಾವಾಗಲೂ ಚೆನ್ನಾಗಿರು ಅಂತ. ಶಾರದಮ್ಮನಿಗೆ ಹೀಗೆ ಚಿಕಿತ್ಸೆ ನಡೀತಾ ಇತ್ತು. ಶಂಕರ್ ಅಲ್ಲೇ ಕುಳಿತುಕೊಂಡು ಯೋಚಿಸ್ತಾ ಇದ್ರು, ಒಂದು ವೇಳೆ ನಾನು ಆ ರೋಡ್ನಲ್ಲಿ ಬರದೇ ಇದ್ದಿದ್ರೆ, ನಾನು ಬರುವುದು ಸ್ವಲ್ಪ ತಡವಾಗಿದ್ದಿದ್ರೆ ಈಕೆಯ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ. ಈಗ ಶಂಕರ್ ಆಸ್ಪತ್ರೆಯಲ್ಲೇ ಹೇಳ್ತಾರೆ, ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ತಕ್ಷಣ ನನ್ನ ನಂಬರ್ಗೆ ಫೋನ್ ಮಾಡಿ ಎಂದು ಅವರು ತಮ್ಮ ನಂಬರನ್ನು ಸಹ ಕೊಡ್ತಾರೆ. ತುಂಬಾ ಸಮಯದ ನಂತರ ಆಕೆಯ ಆರೋಗ್ಯ ಸುಧಾರಿಸ್ತಾ ಇತ್ತು. ಆಕೆಗೆ ಅನ್ನಿಸ್ತಾ ಇತ್ತು, ಆ ದೇವರು ನನ್ನ ಕೈ ಬಿಡಲಿಲ್ಲ ಅಂತ. ಸುಮಾ ಮತ್ತು ವಿಜಯ್ ನಮ್ಮ ಮನೆಗೆ ಬಂದು ಬಿಟ್ಟಿದ್ರು. ಸುಮಾ ಹೇಳ್ತಾಳೆ, ಇನ್ನು ಮುಂದೆ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಪ್ರತಿ ತಿಂಗಳು ಔಷಧಿಗಾಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಕೂಡ ಬರೋದಿಲ್ಲ. ಶಂಕರ್ ಏನು ಮಾತನಾಡಲಿಲ್ಲ. ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಬರುತ್ತಾ ಇತ್ತು. ಶಾರದಮ್ಮನಿಗೆ ಜ್ವರ ಪೂರ್ತಿಯಾಗಿ ಇನ್ನೂ ಇಳಿದಿರಲಿಲ್ಲ. ಆಸ್ಪತ್ರೆಯಲ್ಲಿ ಈಗಲೂ ಚಿಕಿತ್ಸೆ ನಡೀತಾ ಇತ್ತು. ಆಕೆ ಈಗಲೂ ಯೋಚಿಸ್ತಾ ಇದ್ರು, ನಿಜವಾಗಿಯೂ ನನ್ನ ಮಗ ನನ್ನನ್ನು ಬಿಟ್ಟು ಹೋದ್ನ, ನನ್ನ ಮಗ ಶಾಶ್ವತವಾಗಿ ನನ್ನನ್ನು ದೂರ ಮಾಡಿಬಿಟ್ನಾ ಅಂತ. ಶಂಕರ್ ಅವರು ಬೆಳಿಗ್ಗೆ ಮತ್ತೆ ಶಾರದಮ್ಮನನ್ನು ನೋಡಲು ಆಸ್ಪತ್ರೆಗೆ ಬರ್ತಾರೆ. ಆಕೆಯ ಆರೋಗ್ಯದ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸ್ತಾ ಇದ್ರು. ಆಗ ಡಾಕ್ಟರ್ ಹೇಳ್ತಾರೆ, ಆಕೆಗೆ ತುಂಬಾ ಸಮಯದಿಂದ ಜ್ವರ ಮತ್ತು ಸುಸ್ತು ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಸರಿಯಾಗಿ ನೋಡಿಕೊಂಡರೆ ಅವರು ಬೇಗ ಗುಣಮುಖರಾಗ್ತಾರೆ. ಈ ಮಾತುಗಳನ್ನು ಕೇಳಿ ಶಂಕರ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಶಂಕರ್ ಶಾರದಮ್ಮನ ಬಳಿ ಹೋಗಿ ಹೇಳ್ತಾರೆ, ಅಮ್ಮ, ನೀವು ಹೀಗೆ ಚಿಂತೆ ಮಾಡಬೇಡಿ, ನೀವು ಆರಾಮವಾಗಿ ಗುಣವಾಗಿ. ಶಾರದಮ್ಮ ಈಗ ಶಂಕರ್ನನ್ನೇ ನೋಡುತ್ತಾ, ಮಗ, ಆ ದೇವರು ರಾತ್ರಿ ನಿನ್ನನ್ನು ನನ್ನ ಬಳಿ ಕಳಿಸ್ಕೊಟ್ಟಿದ್ರು. ನೀನು ಆ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ನಾನು ಖಂಡಿತ ಉಳಿತಾ ಇರಲಿಲ್ಲ. ಶಂಕರ್ ತನ್ನ ಅಮ್ಮನನ್ನು ನೆನೆಸಿಕೊಳ್ತಿದ್ದ. ಅವನು ತನ್ನ ಅಮ್ಮನ ಜೊತೆ ತುಂಬಾ ಕಡಿಮೆ ಸಮಯವನ್ನು ಕಳೆದಿದ್ದ. ಆದ್ದರಿಂದಲೇ ಬಹುಶಃ ಶಂಕರ್ಗೆ ಆಕೆಯನ್ನು ನೋಡಿ ತನ್ನ ತಾಯಿಯ ನೆನಪು ಬರ್ತಿತ್ತು. ಶಂಕರ್ ಈಗ ಆಸ್ಪತ್ರೆಯ ಸ್ಟಾಫ್ಗೆ ಕೂಡ ಹೇಳ್ತಾನೆ, ಇವರು ನನ್ನ ತಾಯಿ, ಇವರ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಲೋಪವಾಗಬಾರ್ದು ಅಂತ. ಕೆಲವು ದಿನಗಳವರೆಗೂ ಚಿಕಿತ್ಸೆ ನಡೀತಾ ಇತ್ತು. ಶಂಕರ್ ಪ್ರತಿದಿನ ಆಸ್ಪತ್ರೆಗೆ ಬರ್ತಾ ಇದ್ದ. ಪ್ರತಿದಿನ ಸಾವಿತ್ರಮ್ಮನಿಗಾಗಿ ಊಟವನ್ನು, ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದ. ಸಾವಿತ್ರಮ್ಮನಿಗೆ ಇದೆಲ್ಲವನ್ನು ನೋಡಿ ತುಂಬಾ ಆಶ್ಚರ್ಯವಾಗ್ತಾ ಇತ್ತು. ಯಾವ ತಾಯಿ ಹೆತ್ತ ಮಗನೋ, ನನಗೆ ಪರಿಚಯ ಕೂಡ ಇಲ್ಲ, ನಾನು ಯಾರು ಅಂತ ಕೂಡ ಗೊತ್ತಿಲ್ಲ, ನನಗಾಗಿ ಎಷ್ಟೊಂದು ಮಾಡ್ತಾ ಇದ್ದಾರೆ ಅಂತ. ಒಂದು ದಿನ ಸಾವಿತ್ರಮ್ಮ ಕೇಳೇ ಬಿಟ್ರು, ಮಗ, ನೀನು ನನಗಾಗಿ ಯಾಕೆ ಇಷ್ಟೊಂದು ಮಾಡ್ತಾ ಇದೀಯಾ? ಶಂಕರ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ರು. ನಂತರ ಹೇಳ್ತಾರೆ, ಯಾಕಂದ್ರೆ ಈ ದಿನ ನನ್ನ ಅಮ್ಮ ಇದ್ದಿದ್ರೆ ನಾನು ಅವರಿಗಾಗಿ ಕೂಡ ಇದನ್ನೇ ಮಾಡ್ತಾ ಇದ್ದೆ. ಈ ಮಾತುಗಳನ್ನು ಕೇಳಿ ಆಕೆಯ ಹೃದಯ ತುಂಬಿ ಬಂದಿತ್ತು. ಕೆಲ ದಿನಗಳ ನಂತರ ಶಾರದಮ್ಮನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು. ಆಗ ಡಾಕ್ಟರ್ ಹೇಳ್ತಾರೆ, ಇನ್ನು ಕೆಲವು ದಿನ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆಕೆಗೆ ತುಂಬಾ ರೆಸ್ಟ್ ಕೊಡಬೇಕು ಅಂತ. ಶಂಕರ್ ಸ್ವಲ್ಪ ಸಮಯ ಯೋಚಿಸ್ತಾ ಕುಳಿತುಕೊಂಡಿದ್ರು. ನಂತರ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಮ್ಮ, ನಿಮಗೆ ಏನು ತೊಂದರೆ ಇಲ್ಲ ಅಂದ್ರೆ ನೀವು ನನ್ನ ಮನೆಗೆ ಬನ್ನಿ, ಅಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾರೆ. ಶಾರದಮ್ಮ ಸಂಕೋಚಿಸುತ್ತಾ ಹೇಳ್ತಾರೆ, ಮಗ, ನನ್ನಿಂದ ನಿನಗೆ ತುಂಬಾ ತೊಂದರೆಯಾಗುತ್ತೆ. ಆಗ ಶಂಕರ್ ಹೇಳ್ತಾನೆ, ಅಮ್ಮ, ನಿಮ್ಮಿಂದ ನನಗೆ ಯಾವುದೇ ತೊಂದರೆ ಇಲ್ಲ, ನೀವು ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳಿ ಆಕೆಯನ್ನು ತನ್ನ ಮನೆಗೆ ಕರ್ಕೊಬರ್ತಾನೆ. ಶಂಕರ್ ಅವರ ಮನೆ ತುಂಬಾ ದೊಡ್ಡದಾಗೇನಿರಲಿಲ್ಲ. ಚಿಕ್ಕ ಮನೆಯಾದರೂ ತುಂಬಾ ಸುಂದರವಾಗಿತ್ತು. ಮನೆಯಲ್ಲಿ ಕೆಲಸ ಮಾಡಲು ಒಬ್ಬ ಕೆಲಸದಾಕೆಯನ್ನು ಸಹ ನೇಮಿಸಲಾಗಿತ್ತು. ಕೆಲವೇ ದಿನಗಳಲ್ಲಿ ಶಾರದಮ್ಮ ಆ ಮನೆಯಲ್ಲಿ ಒಬ್ಬ ಸದಸ್ಯರಾಗ್ಬಿಟ್ಟಿದ್ರು. ಈಗ ಶಂಕರ್ ಕೆಲಸದಿಂದ ಬಂದ ನಂತರ ನೇರವಾಗಿ ಶಾರದಮ್ಮನನ್ನು ನೋಡಿ ಮಾತನಾಡಿಸಿಕೊಂಡು ನಂತರ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಶಂಕರ್ ಅವರ ಹೆಂಡತಿ ಮಕ್ಕಳು ಕೂಡ ಶಾರದಮ್ಮನನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ರು. ಶಂಕರ್ ಅವರ ಮಕ್ಕಳಿಗೆ ಈಗ ಶಾರದಮ್ಮ ಅಜ್ಜಿಯಾಗ್ಬಿಟ್ಟಿದ್ರು. ವಿಜಯ್ ಮತ್ತು ಸುಮಾಳ ಜೀವನ ಕೂಡ ಈಗ ಬದಲಾಗ್ತಾ ಇತ್ತು. ವಿಜಯ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಏನೋ ತೊಂದರೆ ಉಂಟಾಗಿ ವಿಜಯ್ಗೆ ಕೂಡ ನೋಟಿಸ್ ಕೊಡಲಾಗಿತ್ತು. ಆರ್ಥಿಕ ಬಿಕ್ಕಟ್ಟಿನಿಂದ ತುಂಬಾ ಜನ ಕೆಲಸಗಾರರನ್ನು ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೀವಿ ಅಂತ.
ಕೆಲಸ ಹೋಗಿದ್ದ ವಿಷಯ ತಿಳಿದು ಅವನು ಶಾಕ್ ಆಗ್ಬಿಟ್ಟಿದ್ದ. ಸುಮಾಗೆ ಈ ವಿಷಯ ಗೊತ್ತಾದಾಗ ಅವಳು ಕೂಡ ಗಾಬರಿಯಾಗಿಬಿಟ್ಟಿದ್ಲು. ಮನೆಯ ಖರ್ಚು, ಬ್ಯಾಂಕಿನ ಲೋನು, ಜವಾಬ್ದಾರಿಗಳು, ಸಣ್ಣ ಪುಟ್ಟ ಖರ್ಚುಗಳು ಇವೆಲ್ಲವೂ ಈಗ ಅವರಿಗೆ ತುಂಬಾ ಭಾರವಾಗಿ ಬಿಟ್ಟಿದ್ವು. ಅವರಿಬ್ಬರ ಮಧ್ಯೆ ಗಲಾಟೆಗಳು ಕೂಡ ಜಾಸ್ತಿ ಆಗ್ಬಿಡ್ತವೆ. ಸುಮಾ ಪ್ರತಿದಿನ ಗಂಡನ ಮೇಲೆ ಕೂಗಾಡ್ತಾ ಇದ್ಲು, ನಿನ್ನ ಕೆಲಸ ಹೊರಟು ಹೋದ್ರೆ ನಾವು ಮನೆಯ ಜವಾಬ್ದಾರಿಯನ್ನು ಹೇಗೆ ತಾನೇ ನಿಭಾಯಿಸಲು ಸಾಧ್ಯ ಅಂತ. ವಿಜಯ್ಗೆ ಏನು ಹೇಳಬೇಕೋ ಗೊತ್ತಾಗದೆ ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ದ. ಅವನಿಗೆ ಈಗ ರಾತ್ರಿಗಳಲ್ಲಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ಅವನಿಗೆ ಈಗ ಪದೇ ಪದೇ ಅದೇ ರಾತ್ರಿ ನೆನಪು ಬರ್ತಾ ಇತ್ತು. ಅವನು ತನ್ನ ಹುಷಾರಿಲ್ಲದ ವಯಸ್ಸಾದ ಅಮ್ಮನನ್ನು ರಸ್ತೆಯಲ್ಲಿ ಬಿಟ್ಟು ಬಂದ ಆ ದೃಶ್ಯಗಳು ಅವನ ನಿದ್ದೆಯನ್ನು, ನೆಮ್ಮದಿಯನ್ನು ಸಹ ಕೆಡಿಸಿಬಿಟ್ಟಿದ್ವು. ಕೆಲವೇ ತಿಂಗಳಲ್ಲಿ ಬ್ಯಾಂಕಿನಿಂದ ನೋಟಿಸ್ ಕೂಡ ಬಂದಿತ್ತು. ಸಮಯಕ್ಕೆ ಸರಿಯಾಗಿ ಲೋನ್ ಕಟ್ಟಲಿಲ್ಲ ಅಂದ್ರೆ ಮನೆಯನ್ನು ಬ್ಯಾಂಕಿನವರು ಹರಾಜು ಹಾಕ್ತಾರೆ ಅಂತ. ವಿಜಯ್ಗೆ ಈಗ ಏನೂ ಅರ್ಥವಾಗಲಿಲ್ಲ. ನಮ್ಮ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿ ಯಾಕೆ, ಹೇಗೆ ಆಯ್ತು ಅಂತ ಅವನು ತುಂಬಾ ಯೋಚಿಸ್ತಾ ಇದ್ದ. ಒಂದು ದಿನ ವಿಜಯ್ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತಾನೆ. ಲೋನ್ ಕುರಿತು ಅವನಿಗೆ ಕೆಲವೊಂದು ಕಾಗದ ಪತ್ರಗಳ ಅವಶ್ಯಕತೆ ಕೂಡ ಇತ್ತು. ಅಲ್ಲಿ ತುಂಬಾ ಜನ ಕ್ಯೂನಲ್ಲಿ ಕಾಯ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ವಿಜಯ್ನ ನಂಬರ್ ಬಂದಾಗ ಅವನು ಒಳಗಡೆ ಹೋಗ್ತಾನೆ. ರೂಮಿನಲ್ಲಿ ಒಬ್ಬ ಅಧಿಕಾರಿ ಕುಳಿತುಕೊಂಡಿದ್ರು. ಅವರ ಎದುರುಗಡೆ ಒಬ್ಬ ವಯಸ್ಸಾದ ಮಹಿಳೆ ಸಹ ಕುಳಿತುಕೊಂಡಿದ್ರು. ವಿಜಯ್ ಈಗ ಆ ಮಹಿಳೆಯನ್ನು ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗಿತ್ತು. ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು. ಯಾಕೆಂದರೆ ಆ ಮಹಿಳೆ ಅವನ ಸ್ವಂತ ಹೆತ್ತ ತಾಯಿ ಶಾರದಮ್ಮನವರೇ ಆಗಿದ್ರು. ಆಕೆಯನ್ನು ಅಲ್ಲಿ ಆ ರೀತಿ ನೋಡಿ ವಿಜಯ್ ಶಾಕ್ ಆಗ್ಬಿಟ್ಟಿದ್ದ. ಅವನಿಗೆ ನಂಬಿಕೆನೇ ಬರಲಿಲ್ಲ. ನಾನು ಮಧ್ಯರಾತ್ರಿ ಆಕೆಯನ್ನು ಆ ಕತ್ತಲ ದಾರಿಯಲ್ಲಿ, ಹೈವೇಯಲ್ಲಿ ಬಿಟ್ಟು ಬಂದಿದ್ದೆ. ಅದೇ ಅಮ್ಮ ಈ ದಿನ ಈ ಕಲೆಕ್ಟರ್ ಆಫೀಸ್ನಲ್ಲಿ ನನ್ನ ಎದುರುಗಡೆ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾರೆ ಅಂತ. ಸಾವಿತ್ರಮ್ಮ ಈಗ ಹುಷಾರಿಲ್ಲದೆ ಸುಸ್ತಾಗಿ ಕಾಣಿಸ್ತಾ ಇರಲಿಲ್ಲ. ಆಕೆ ಈಗ ತುಂಬಾ ಆರೋಗ್ಯವಾಗಿ, ತುಂಬಾ ಸಂತೋಷವಾಗಿ ಇದ್ದಂತೆ ಕಾಣಿಸ್ತಾ ಇದ್ರು. ನನ್ನ ಅಮ್ಮನನ್ನು ಅಲ್ಲಿ ನೋಡಿ ಅವನು ಬಿಳಿಚಿಕೊಬಿಟ್ಟಿದ್ದ. ಈಗ ಶಂಕರ್ ಅವರು ವಿಜಯ್ನನ್ನು ನೋಡಿ ಕೇಳ್ತಾರೆ, ನಿನ್ನ ಹೆಸರೇನು? ವಿಜಯ್ ಗಾಬರಿಯಿಂದ ಹೇಳ್ದ, ಸರ್ ನನ್ನ ಹೆಸರು ವಿಜಯ್ ಅಂತ. ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಶಂಕರ್ ಕೇಳಿದಾಗ ವಿಜಯ್ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳ್ತಾನೆ. ನನ್ನ ಕೆಲಸ ಹೊರಟೋಗಿದೆ. ಬ್ಯಾಂಕ್ ಲೋನ್ ಕಟ್ಟಲು ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ನನಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ. ಅವನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಶಂಕರ್ ನಂತರ ಶಾರದಮ್ಮನನ್ನು ನೋಡಿ ಕೇಳ್ತಾರೆ, ಅಮ್ಮ ನೀವು ಇದನ್ನು ಗುರುತಿಸಿದ್ರಾ? ಇವರು ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಈ ಮಾತುಗಳನ್ನು ಕೇಳಿದ ತಕ್ಷಣ ವಿಜಯ್ ತಲೆ ಬಗ್ಗಿಸಿಕೊಳ್ತಾನೆ. ಶಾರದಮ್ಮ ಸ್ವಲ್ಪ ಸಮಯ ತನ್ನ ಮಗನನ್ನೇ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ತುಂಬಾ ದುಃಖ ತುಂಬಿತ್ತು. ಅಮ್ಮ ಹೇಳ್ತಾರೆ, ಹೌದು ಇವನು ನನ್ನ ಮಗ. ವಿಜಯ್ ಕಣ್ಣುಗಳಲ್ಲಿ ಈಗ ನೀರು ಬರಕ್ಕೆ ಶುರುವಾಗಿತ್ತು. ವಿಜಯ್ ತಕ್ಷಣ ತನ್ನ ಅಮ್ಮನ ಕಾಲ ಬಳಿ ಕುಳಿತುಕೊಂಡು ಅಳಲು ಶುರು ಮಾಡ್ತಾನೆ. ಅಮ್ಮ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ. ಆದರೆ ಶಾರದಮ್ಮ ಸೈಲೆಂಟ್ ಆಗಿದ್ರು. ಅವರು ಏನೂ ಮಾತನಾಡಲಿಲ್ಲ. ಶಂಕರ್ ಕೂಡ ಇದೆಲ್ಲವನ್ನು ನೋಡ್ತಾ ಇದ್ರು. ಈಗ ಶಂಕರ್ ಹೇಳ್ತಾರೆ, ನಿನಗೆ ಗೊತ್ತಾ ನೀನೇನು ಮಾಡಿದೆ ಅಂತ? ಆ ರಾತ್ರಿ ನಾನು ಆ ಕಡೆ ಹೋಗಿರ್ಲಿಲ್ಲ ಅಂದಿದ್ರೆ ನಿನ್ನ ತಾಯಿಗೆ ಏನಾಗ್ತಿತ್ತು ಅಂತ. ವಿಜಯ್ ಅವನು ಏನೂ ಮಾತನಾಡಲಿಲ್ಲ. ಹೇಳಲು ಅವನ ಬಳಿ ಏನೂ ಉಳಿದಿರಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ತನ್ನ ಅಮ್ಮನ ಕಾಲ ಬಳಿಯೇ ಕುಳಿತುಕೊಂಡಿದ್ದ. ಶಂಕರ್ ಈಗ ಕೋಪವಾಗಿ ಹೇಳಿದ್ರು, ನಿನ್ನನ್ನು ಸಾಕಲು ನಿನ್ನ ತಾಯಿ ತನ್ನ ಒಡವೆಗಳನ್ನು ಸಹ ಮಾರಿಬಿಟ್ರು. ಬೇರೆಯವರ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡ್ತಾ ಇದ್ರು. ಅಂತಹ ತಾಯಿಯನ್ನು ನೀನು ಆ ಸ್ಥಿತಿಯಲ್ಲಿ ಮಧ್ಯರಾತ್ರಿ ಹೈವೇ ರೋಡಿನಲ್ಲಿ ಬಿಟ್ಟು ಹೋಗಿದ್ದೀಯಾ? ಇದೇನಾ ನಿನ್ನ ಸಂಸ್ಕಾರ? ವಿಜಯ್ ಅವನು ಅಳ್ತಾ ಇದ್ದ. ಅವನಿಗೆ ಹೇಳಲು ಏನೂ ಉಳಿದಿರಲಿಲ್ಲ. ಶಂಕರ್ ಈಗ ಶಾರದಮ್ಮನನ್ನು ನೋಡಿ ಹೇಳ್ತಾರೆ, ಅಮ್ಮ ನೀವು ತೀರ್ಮಾನ ಮಾಡಿ. ಕಾನೂನಿನ ಪ್ರಕಾರ ಇವನಿಗೆ ಶಿಕ್ಷೆಯಾಗುತ್ತೆ. ಒಂದು ವೇಳೆ ನೀವು ಬಯಸಿದ್ರೆ ಇವನನ್ನು ಕ್ಷಮಿಸಬಹುದು. ಶಾರದಮ್ಮ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಅವರು ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನೂ ಯೋಚಿಸ್ತಾ ಇದ್ರು. ಗಂಡ ಹೋದ ನಂತರ ತನ್ನ ಮಗನನ್ನು ಆಕೆ ಹೇಗೆ ಸಾಕಿದ್ರು, ಹೇಗೆ ಬೆಳೆಸಿದ್ರು, ಅವನ ವಿದ್ಯಾಭ್ಯಾಸಕ್ಕಾಗಿ ಆಕೆ ಏನೇನು ತ್ಯಾಗ ಮಾಡಿದ್ರು ಅಂತ. ನಂತರ ಸಾವಿತ್ರಮ್ಮ ಹೇಳ್ತಾರೆ, ಇವನ ತಪ್ಪು ತುಂಬಾ ದೊಡ್ಡದು, ಆದರೆ ತಾಯಿಯ ಕರುಳು ಯಾವತ್ತೂ ಚಿಕ್ಕದಾಗೋದಿಲ್ಲ. ಸಾವಿತ್ರಮ್ಮ ತನ್ನ ಮಗನನ್ನು ಎಬ್ಬಿಸಿ ಹೇಳ್ತಾರೆ, ಈ ದಿನ ನಿನ್ನ ಜೊತೆ ನಡೀತಾ ಇರುವುದು ಆ ದೇವರು ನಿನಗೆ ಕೊಟ್ಟಂತಹ ಶಿಕ್ಷೆ. ನಿನಗೆ ಹೆತ್ತ ತಾಯಿಯ ದುಃಖ ಅರ್ಥವಾಗಬೇಕು ಅಂತ. ಶಂಕರ್ ಸೈಲೆಂಟ್ ಆಗಿ ಇದೆಲ್ಲವನ್ನು ನೋಡ್ತಾ ಇದ್ರು. ಸಾವಿತ್ರಮ್ಮ ಹೇಳಿದ್ರು, ಮಗ
ನಿನಗೆ ಶಿಕ್ಷೆ ಕೊಡಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಆದರೆ ಮಗ, ನೀನು ಬೇರೆಯವರಿಗೆ ಏನು ಕೊಡ್ತೀಯೋ ಏನು ಮಾಡ್ತೀಯೋ ಜೀವನ ನಿನಗೆ ಮತ್ತೆ ಅದನ್ನೇ ವಾಪಸ್ ಕೊಡುತ್ತೆ. ಈಗ ನಿನ್ನ ತಪ್ಪಿನ ಅರಿವು ನಿನಗಾಗಿದ್ರೆ ಇನ್ನೊಮ್ಮೆ ನೀನು ಯಾರ ಜೊತೆನೂ ಈ ಕೆಲಸ ಮಾಡಬೇಡ ಅಂತ ಹೇಳ್ತಾನೆ. ವಿಜಯ್ ಈಗಲೂ ಅಳ್ತಾನೆ ಇದ್ದ. ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆಗ ಶಂಕರ್ ಹೇಳ್ತಾರೆ, ಬ್ಯಾಂಕಿನಿಂದ ಸ್ವಲ್ಪ ಸಮಯದವರೆಗೂ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ನಿನಗೆ ಈ ಅವಕಾಶ ಕೇವಲ ನಿನ್ನ ತಾಯಿಯಿಂದ ಸಿಕ್ಕಿದೆ. ಎಷ್ಟೋ ಬಾರಿ ಜನ ಅಂದುಕೊಳ್ತಾರೆ, ಅಪ್ಪ ಅಮ್ಮನಿಗೆ ವಯಸ್ಸಾಗಿ ಹೋಗಿದೆ, ಅವರ ಅವಶ್ಯಕತೆ ನಮಗಿಲ್ಲ, ನಾವೀಗ ದೊಡ್ಡವರಾಗ್ಬಿಟ್ಟಿದ್ದೀವಿ, ನಮಗೆ ಎಲ್ಲ ಗೊತ್ತು ಅಂತ. ಆದರೆ ನಮ್ಮ ಜೀವನದ ತುಂಬಾ ಮುಖ್ಯವಾದ ಅಂಗ ನಮ್ಮ ತಂದೆ ತಾಯಿ. ನಾವು ಸಣ್ಣವರಿದ್ದಾಗ ನಮಗೆ ನಡೆಯುವುದನ್ನು ಹೇಳ್ಕೊಡ್ತಾರೆ, ನಮ್ಮನ್ನು ಬೀಳದ ಹಾಗೆ ಕಾಪಾಡ್ತಾರೆ, ನಮಗೆ ಜೀವನದ ದಾರಿಯನ್ನು ತೋರಿಸ್ಕೊಡ್ತಾರೆ. ಆದರೆ ಅದೇ ತಂದೆ ತಾಯಿಗೆ ವಯಸ್ಸಾದಾಗ ನಾವು ಅವರ ಆಸರೆಯಾಗಿ ನಿಂತ್ಕೋಬೇಕು ಅಲ್ವಾ? ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.